ಇಲ್ಲಿ ಕಾಣುತ್ತಿರುವಂಥ ತೆಂಗಿನ ಮರ ಅಂದರೆ 100 ಅಡಿ ಇರ್ಬೋದೇನೋ. ಈ 100 ಅಡಿಯೊಳಗಿರುವಂಥ ತೆಂಗಿನಕಾಯಿಯಲ್ಲಿ ನೀರು ಹೇಗೆ ಉತ್ಪತ್ತಿಯಾಗುತ್ತೆ ಅಂತೇಳಿ ಗೊತ್ತಾ? ಎಲ್ಲರಲ್ಲೂ ಕೂಡ ಈ ಕುತೂಹಲ ಇದ್ದಿದ್ದೇ. ಅಷ್ಟು ಎತ್ತರದ ಮರದಲ್ಲಿ ಆ ತೆಂಗಿನಕಾಯಿಯಲ್ಲಿ ನೀರು ಹೇಗೆ ಉತ್ಪತ್ತಿಯಾಗುತ್ತೆ ಅಂತೇಳಿ ಅನ್ನೋ ವಿಚಾರವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಇಲ್ಲಿ ಕಾಣ್ತಿರುವಂಥ ಬೇರುಗಳ ಮೂಲಕ ನೀರು ಸಂಗ್ರಹವಾಗುವ ಕ್ರಿಯೆಯನ್ನು ಆಸ್ಮೋಸಿಸ್ ಅಂತ ಹೇಳಿ ಕರೀತಾರೆ. ನೀರು ಮೇಲ್ಗಡೆ ಸಂಗ್ರಹವಾಗಿ ಆ ಮೂಲಕ ಕಾಯಿ ಒಳಗಡೆ ಹೋಗಿ ಸಂಗ್ರಹ ಆಗ್ತಾ ಹೋಗುತ್ತೆ. ನೋಡಿ, ಹೀಗೆ ಸಂಗ್ರಹವಾಗಿರುವಂಥ ನೀರು ಎಳೆನೀರಾಗಿ ಪರಿವರ್ತನೆಗೊಳ್ಳುತ್ತೆ. ತದನಂತರ ಅದರಲ್ಲಿ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಷನ್ನ ಸೇರಿಕೊಂಡು ಆಮೇಲೆ ಅದೇ ಗಂಜಿಯಾಗಿ ಪರಿವರ್ತನೆಯಾಗುತ್ತೆ. ಗಂಜಿಯಾಗಿ ಪರಿವರ್ತನೆಯಾಗಿ ಕುಡಿಯೋದಕ್ಕೆ ನಮಗೆ ಯೋಗ್ಯ ಆಗುತ್ತೆ. ಹಾಗೆ ತಿನ್ನೋದಕ್ಕೆ ಕೊಬ್ಬರಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ವ ಹೇಗೆ ಎಳೆನೀರು ಉತ್ಪತ್ತಿ ಆಗುತ್ತೆ ಮತ್ತು ಹೇಗೆ ಗಂಜಿಯಾಗಿ ಪರಿವರ್ತನೆ ಆಗುತ್ತೆ ಅನ್ನೋಂಥ ವಿಚಾರವನ್ನು